ಆದಿಕ್ರೈಸ್ತ ಸಭೆ ಬಲಯುತವಾಗಿ ಬೆಳೆಯಲು, ಸದೃಢವಾಗಿ ನಿಂತುಕೊಳ್ಳಲು ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತಾ ಇತ್ತು. ಯೇಸು ತಾನು ಆದುಕೊಂಡಂತ ಶಿಷ್ಯರಿಗೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಗೆ ಉಪವಾಸ ಪ್ರಾರ್ಥನೆಯನ್ನ ಮಾಡಬೇಕು ಹಾಗೂ ಉಪವಾಸ ಪ್ರಾರ್ಥನೆಯ ಮಹತ್ವ ಎಂಥದ್ದು ಎಂಬುವಂಥದನ್ನ ತಿಳಿಯಪಡಿಸ್ತಾನೆ. ಯೇಸುವಿನಿಂದ ಉಪವಾಸ ಪ್ರಾರ್ಥನೆ ಮಾಡುವುದನ್ನ ಕಲಿತಂತ ಶಿಷ್ಯರು ಹಾಗೂ ಉಪವಾಸ ಪ್ರಾರ್ಥನೆಯ ಮಹತ್ವವನ್ನ ಅರಿತಂತ ಶಿಷ್ಯರು ಉಪವಾಸ ಪ್ರಾರ್ಥನೆಯನ್ನು ಆದಿಕ್ರೈಸ್ತ ಸಮುದಾಯಕ್ಕೆ ವರ್ಗಾಯಿಸುವಂತ ಕಾರ್ಯವನ್ನ ಮಾಡುತ್ತಾರೆ. ನೀವು ಕೂಡ ಬಲಯುತವಾಗಿ ಬೆಳೆಯಬೇಕಾದ್ರೆ, ಸದೃಢವಾಗಿ ನಿಂತುಕೊಳ್ಳಬೇಕಾದ್ರೆ ಉಪವಾಸ ಪ್ರಾರ್ಥನೆಯನ್ನ ಮಾಡುವಂತದನ್ನ ಅಭ್ಯಾಸ ಮಾಡಿಕೊಳ್ಳಬೇಕು.